ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರದಲ್ಲಿ ಮತ್ತೊಮ್ಮೆ ಸಿಂಹಾಸನ ಏರಲು ಸಜ್ಜಾದ ಮೋದಿ. ಭಾನುವಾರ ಸಂಜೆ 6 ಗಂಟೆಗೆ ನಮೋ ಪದಗ್ರಹಣ. ನೆಹರು ದಾಖಲೆ ಸಮಗಟ್ಟಲಿದ್ದಾರೆ ನಮೋ. ಹೊಸ ಫಾರ್ಮುಲಾ ಮುಂದಿಟ್ಟ ಟಿಡಿಪಿ. 4 ಸಂಸದ ಸ್ಥಾನಕ್ಕೆ 1 ಮಂತ್ರಿ ಸ್ಥಾನ ಎಂಬ ಸೂತ್ರ. ಫಾರ್ಮುಲಾಗೆ ಬಿಜೆಪಿ ಒಪ್ಪಿದ್ರೆ ಟಿಡಿಪಿಗೆ 4, ಜೆಡಿಯುಗೆ 3 ಸ್ಥಾನ. ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಟಿಡಿಪಿ ಡಿಮ್ಯಾಂಡ್. ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಒಪ್ಪಿಕೊಳ್ಳುವಂತೆ ಬಿಜೆಪಿ ಒತ್ತಡ. ಹೈದರಾಬಾದ್ ಕಳ್ಕೊಂಡ ಆಂಧ್ರ, ಅಮರಾವತಿಗೆ ಸ್ಪೆಷಲ್ ಪ್ಯಾಕೇಜ್ಗೆ ಡಿಮ್ಯಾಂಡ್. ನಾಲ್ಕು ಸಚಿವ ಸ್ಥಾನ ಬಿಟ್ಟುಕೊಡದಿರಲು ಬಿಜೆಪಿ ನಿರ್ಧಾರ. ಗೃಹ, ಹಣಕಾಸು, ರಕ್ಷಣೆ, ವಿದೇಶಾಂಗ ಸಚಿವಾಲಯದ ಮೇಲೆ ಹಕ್ಕುಸ್ವಾಮ್ಯ. ರೈಲ್ವೆ, ಸಾರಿಗೆ ಮತ್ತು ಹೆದ್ದಾರಿ, ಕೃಷಿ, ಮೂಲಸೌಕರ್ಯ ಉಳಿಸಿಕೊಳ್ಳುವ ಇಂಗಿತ. ಜೆಡಿಯುಗೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ. ಟಿಡಿಪಿಗೆ ವಿಮಾನಯಾನ ಮತ್ತು ಸ್ಟೀಲ್ ಖಾತೆ ಬಿಟ್ಟುಕೊಡಲು ಒಪ್ಪಿಗೆ. ಶಿವಸೇನೆ ಶಿಂಧೆ ಬಣಕ್ಕೆ ಬೃಹತ್ ಕೈಗಾರಿಕೆ ಸಾಧ್ಯತೆ. ಸಂಜೆ ನೂತನ ಸಂಸದರ ಸಭೆ ಕರೆದ ಕಾಂಗ್ರೆಸ್ ಹೈಕಮಾಂಡ್. ಲೋಕಸಭೆ ವಿಪಕ್ಷ ನಾಯಕ ಸೇರಿ ಹಲವು ನಿರ್ಧಾರ. ಕಾಂಗ್ರೆಸ್ ಸಂಸದೀಯ ನಾಯಕನ ಸ್ಥಾನ ಒಪ್ಪುವಂತೆ ರಾಹುಲ್ಗೆ ಒತ್ತಡ. ಇಂಡಿಯಾ ಕೂಟಕ್ಕೆ ಶಾಕ್ ನೀಡಿದ ಆಪ್. ಡೆಲ್ಲಿ ಎಲೆಕ್ಷನ್ಗೆ ಮೈತ್ರಿ ಖತಮ್ ಎಂದು ಘೋಷಣೆ. ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ಳಲು ಎಎಪಿ ನಿರ್ಧಾರ. ಎನ್ಸಿಪಿಯ ಅಜಿತ್ ಪವಾರ್ಗೆ ಶುರುವಾಯಿತು ಟೆನ್ಷನ್. ಮಹಾರಾಷ್ಟ್ರದಲ್ಲಿ ಓಲ್ಡ್ ಗಾರ್ಡ್ಗಳಾದ ಶರದ್ ಉದ್ಧವ್ ಮ್ಯಾಜಿಕ್. ಅಜಿತ್ ಪವಾರ್ ಸಭೆಗೆ 5 ಶಾಸಕರು ಚಕ್ಕರ್. ದೆಹಲಿ ದರ್ಬಾರ್ ಕಸರತ್ತಿನತ್ತ ದೇವೇಗೌಡರ ಚಿತ್ತ. ಜೆಡಿಎಸ್ಗೆ ಯಾವ ಖಾತೆ? ದಳಪತಿ ಚೌಕಾಸಿ. ಡಾಕ್ಟರ್ ಮಂಜುನಾಥ್ ಪರ ಆರೋಗ್ಯ ಖಾತೆಗೂ ಡಿಮ್ಯಾಂಡ್. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮೊದಲ ವಿಕೆಟ್ ಪತನ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಾಗೇಂದ್ರ. ಹಣಕಾಸು ನಿರ್ವಹಣೆ ಮಾಡುತ್ತಿರುವ ಸಿಎಂ ರಿಸೈನ್ಗೆ ಬಿಜೆಪಿ ಆಗ್ರಹ. ಸುಳ್ಳು ಜಾಹೀರಾತು ಪ್ರಕರಣದಲ್ಲಿ ಕೈಗೆ ಸಂಕಷ್ಟ. ಬೆಂಗಳೂರಿಗೆ ರಾಹುಲ್ ಗಾಂಧಿ. ಕೋರ್ಟ್ಗೆ ಖುದ್ದು ಹಾಜರಿ. ಇಲ್ಲದಿದ್ದರೆ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಜಾರಿ. ರಾಜ್ಯಾದ್ಯಂತ ಮುಂಗಾರು ಮಳೆ ಚುರುಕು. ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ನುಗ್ಗಿದ ಮಳೆ ನೀರು. ವರುಣನ ಅಬ್ಬರಕ್ಕೆ ಪರದಾಡಿದ ನೂರಾರು ಭಕ್ತರು. ಕೋಲಾರದ ಶ್ರೀನಿವಾಸಪುರದಲ್ಲಿ ಮಳೆ ಅವಾಂತರ. ಚಿಂತಾಮಣಿ ರಸ್ತೆಯ ರೈಲ್ವೆ ಅಂಡರ್ ಪಾಸ್ನಲ್ಲಿ ನಿಂತ ನೀರು. ಪ್ರಯಾಣಕ್ಕೆ ಪ್ರಯಾಸಪಟ್ಟ ಸಾರ್ವಜನಿಕರು. ಸಿಡಿಲು ಬಡಿದು ಕುರಿಗಾಯಿ ಯುವಕ ಸಾವು. ನರಗುಂದದ ಬಂಡೆಮ್ಮ ನಗರ ಗ್ರಾಮದಲ್ಲಿ ಘಟನೆ. ಗಾಯಗೊಂಡ ಇನ್ನಿಬ್ಬರು ಆಸ್ಪತ್ರೆಗೆ ದಾಖಲು. ರಾಣೆಬೆನ್ನೂರು ಮಾರ್ಕೆಟ್ನಲ್ಲಿ ಕೊಚ್ಚಿ ಹೋದ ತರಕಾರಿ ಸೊಪ್ಪು. ಸರ್ಕಾರಿ ಬಸ್ನಲ್ಲಿ ಹೆಲ್ಮೆಟ್ ಧರಿಸಿದ ಪ್ರಯಾಣಿಕ. ಸಂಜೆಯಾಗ್ತಿದ್ದಂತೆ ತುಮಕೂರಿನಲ್ಲೂ ಆರ್ಭಟಿಸಿದ ವರುಣ. ಚಿತ್ರದುರ್ಗದಲ್ಲಿ ಪೆಟ್ರೋಲ್ ಡೀಸೆಲ್ ಮಾಫಿಯಾ. ಅನುಮತಿ ಇಲ್ಲದೆ ಎಗ್ಗಿಲ್ಲದೆ ಹಗಲು ರಾತ್ರಿ ಆಯಿಲ್ ಮಾರಾಟ. ಹಿರಿಯೂರು ಗ್ರಾಮಾಂತರ ಎಸ್ಐ ಜಾಣಕುರುಡು ಅಂತ ಜನ ಆರೋಪ. ಆರೋಗ್ಯ ಕೇಂದ್ರದ ಸುಣ್ಣ ಬಣ್ಣದ ಹೆಸರಲ್ಲಿ ಲೂಟಿ. ಬೀದರ್ನ ಹುಲಸೂರು ಆಸ್ಪತ್ರೆಯಲ್ಲಿ ನಕಲಿ ಬಿಲ್. ಅಭಿವೃದ್ಧಿಗಾಗಿ ನೀಡಿದ್ದ ಸಿಎಂ ಫಂಡ್ ಗುಳುಂ. ಶಾಲಾ ಹೆಡ್ ಮಾಸ್ಟರ್ಗೆ ಕರೆಂಟ್ ಶಾಕ್. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರು. ಜಮಖಂಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ. ದಶಕದಿಂದ ಕಾಫಿ ನಾಡಿಗೆ ಸಲಗಗಳ ಭೀತಿ. 10 ವರ್ಷದಲ್ಲಿ ಬರೋಬ್ಬರಿ 25 ಕೋಟಿಗೂ ಅಧಿಕ ಪರಿಹಾರ ವಿತರಣೆ.
ಕಾಡಾನೆ ಮಾನವ ಸಂಘರ್ಷಕ್ಕೆ ಬ್ರೇಕ್ ಹಾಕಲು ಮುಗಿಯದ ಹೋರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.